टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಮತ್ತೊಂದು ಕಡೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಹೇಳಿಕೆ ಆಧರಿಸಿ ತನಿಖೆ ನಡೆಸಲು ಇಡಿಗೆ ಅನುಮತಿ ಸಿಕ್ಕಿದೆ. ಹೀಗಾಗಿ ಇಡಿ ಯಾವುದೇ ಕ್ಷಣದಲ್ಲಿ ತನಿಖೆಗೆ ಇಳಿಯುವ ಸಾಧ್ಯತೆ ಇದೆ. ಲೋಕಾಯುಕ್ತ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ದಾರೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಸಂಕಷ್ಟ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಇಡಿ ತಕರಾರು ಅರ್ಜಿ. ರಿಲ್ಯಾಕ್ಸ್. ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಅಂತ ಲೋಕಾಯುಕ್ತ ವರದಿ ಸಲ್ಲಿಕೆಯಾದ ಮೇಲೆ ಸಿಎಂ ರಿಲ್ಯಾಕ್ಸ್ ಆಗಿದ್ದಾರೆ. ಹೀಗೆ ನನ್ನದೇನು ಪಾತ್ರ ಇಲ್ಲ ಎನ್ನುತ್ತಿರುವಾಗಲೇ ಇಡಿ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ 8 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದೆ. ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ. ನಮ್ಮ ತನಿಖೆಯಲ್ಲಿ ಸಿಎಂ ಕುಟುಂಬದ ತಪ್ಪುಗಳು ಸಾಬೀತಾಗಿವೆ. ಹೀಗಿದ್ದರೂ ತಪ್ಪೇ ಮಾಡಿಲ್ಲ ಎಂದು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಅಂತ ತಕರಾರು ಅರ್ಜಿ ಸಲ್ಲಿಸಲಾಗಿದೆ. ಅಂದಹಾಗೆ ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ. ಆದರೆ ಸಿಎಂ ಪ್ರಭಾವದ ಬಗ್ಗೆ ಸಾಕ್ಷಿಗಳಿವೆ ಅಂತ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಸಿಎಂ ಒತ್ತಡದ ಬಗ್ಗೆಯೂ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಲೋಕ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಆದರೆ ಸಿಎಂ ಪ್ರಭಾವ ಬೀರಿರುವುದನ್ನ ಲೋಕಾಯುಕ್ತ ಪರಿಗಣಿಸಿಲ್ಲ ಅಂತ ಇಡಿ ಆಕ್ಷೇಪಿಸಿದೆ. ಹಾಗೆಯೇ ಸಿಎಂ ಬಾಮೈದ ವಂಚಿಸಿ ಜಮೀನು ಖರೀದಿಸಿರುವುದಕ್ಕೂ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳಿದೆ. ಆದರೆ 2004ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಭೂಮಿ ಖರೀದಿಸಿದ್ದಾರೆ. ಆದರೆ 2014ರವರೆಗೂ ಪರಿಹಾರ ಪಡೆಯದ ಬಗ್ಗೆ ಉಲ್ಲೇಖವಿಲ್ಲ ಅಂತ ಇಡಿ ಪ್ರಶ್ನಿಸಿದೆ. ಹಾಗೆಯೇ 2001ರಿಂದ 2003ರ ಅವಧಿಯಲ್ಲಿ ಕೆಸರೆ ಗ್ರಾಮದ ಜಾಗ ಸ್ಯಾಟಲೈಟ್ ಚಿತ್ರದಲ್ಲಿ ಅಭಿವೃದ್ಧಿಯಾಗಿರುವುದು ಪತ್ತೆಯಾಗಿದೆ ಎಂದಿರುವ ಇಡಿ ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಿಸಿದ ಪುರಾವೆಗಳನ್ನ ವರದಿಯಲ್ಲಿ ಉಲ್ಲೇಖಿಸಿಲ್ಲ ಎಂದಿದೆ. ಹಾಗೆ ಅಭಿವೃದ್ಧಿಪಡಿಸಿದ ಭೂಮಿ ಖರೀದಿ ಸಮಯದಲ್ಲಿ ಆಕ್ಷೇಪ ಸಲ್ಲಿಸಿಲ್ಲ ಅಂತ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದೆ. ಜಾರಿ ನಿರ್ದೇಶನ ಮಾನ್ಯ ನ್ಯಾಯಾಲಯದಿಂದ ದಾಖಲಾತಿಗಳನ್ನು ಪಡ್ಕೊಂಡು ಪರಿಶೀಲನೆ ಮಾಡಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಅಂದರೆ ನಾವು ನೀಡಿರೋದಂಥ ಸಾಕ್ಷ್ಯಗಳನ್ನು ಪರಿಗಣಿಸಿದೆ. ಸುಳ್ಳು ವರದಿಯನ್ನು ಸಲ್ಲಿಸಿರೋದ್ರಿಂದ ಅವರು ಸಲ್ಲಿಸಿರತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ. ಮತ್ತೊಂದೆಡೆ ಹೈಕೋರ್ಟ್ ವಿಭಾಗೀಯ ಪೀಠ ಮೂಡಾ ವಿರುದ್ಧದ ಇಡಿ ತನಿಖೆಗೆ ಅನುಮತಿ ನೀಡಿದೆ. ಮೂಡಾದ ಮಾಜಿ ಆಯುಕ್ತ ಡಿಬಿ ನಟೇಶ್ ಹೇಳಿಕೆ, ಅವರಿಂದ ಸಿಕ್ಕ ದಾಖಲೆ ಆಧರಿಸಿ ಇತರೆ ಆರೋಪಿಗಳ ವಿರುದ್ಧ ಇಡಿ ತನಿಖೆ ನಡೆಸಬಹುದು ಎಂದು ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿದೆ. ಮೈಸೂರಿನಿಂದ ದಿಲೀಪ್, ದೆಹಲಿಯಿಂದ ಹರೀಶ್ ಜೊತೆ ರಮೇಶ್, ಟಿವಿ9 ಬೆಂಗಳೂರು.